ಹೌದು, ರಾಧಿಕಾ ಪಂಡೀರ್. ಅದ್ ನನ್ ಗೊತ್ತಿಲ್ಲ ಮೇಡಮ್. ಸರಿ, ನಾನ್ ನಿಮಗೆ ಮತ್ತೆ ಕಾಲ್ ಮಾಡ್ಲಾ? ಹಾ. ಅರೆ, ಈ ಮ್ಯೂಚುವಲ್ ಫಂಡ್ ಕಸ್ಟಮರ್ ಕೇರ್ ಅವರು ಯಾವುದೋ ಫೋಲಿಯೋ ನಂಬರ್ ಕೇಳ್ತಿದ್ದಾರೆ. ಹಾಗಂದ್ರೇನು? ಹೇಳ್ತೀನಿ ತಾಳು. ಫೋಲಿಯೋ ನಂಬರ್ ಒಂದು ವಿಭಿನ್ನ ನಂಬರ್ ಆಗಿದ್ದು, ಇದನ್ನು ಮ್ಯೂಚುವಲ್ ಫಂಡ್ ಹೌಸ್ ತಮ್ಮ ಇನ್ವೆಸ್ಟರ್ಸ್ಗೆ ಕೊಡ್ತಾರೆ. ಅವರು ಅದನ್ನು ತಮ್ಮ ಯಾವುದೇ ಮ್ಯೂಚುವಲ್ ಫಂಡ್ ಸ್ಕೀಮ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅರೇ, ನನ್ನ ಆಧಾರ್ ನಂಬರ್ ತರಹನಾ? ಹಾಗಂತಲ್ಲ, ಅದು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ತರಹ. ನಾವು ಬೇರೆ ಬೇರೆ ಬ್ಯಾಂಕ್ಸ್ನಲ್ಲಿ ಅಕೌಂಟ್ ಓಪನ್ ಮಾಡಿದಾಗ ಪ್ರತಿಯೊಂದು ಬ್ಯಾಂಕ್ ತನ್ನದೇ ಆದ ಯೂನಿಕ್ ಅಕೌಂಟ್ ನಂಬರ್ ಅನ್ನ ಹೊಂದಿರುತ್ತೆ. ನೀವು ಇನ್ವೆಸ್ಟ್ ಮಾಡಲು ಶುರು ಮಾಡಿದಾಗ ಅದೇ ರೀತಿ ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಹೌಸಸ್ ಬೇರೆ ಬೇರೆ ಫೋಲಿಯೋ ನಂಬರ್ಸ್ ಅನ್ನು ಇಶ್ಯೂ ಮಾಡುತ್ತೆ. ಈಗ ನೀವು ಒಂದೇ ಫೋಲಿಯೋ ನಂಬರ್ ಅಥವಾ ಇನ್ನೂ ಹೆಚ್ಚು ಫೋಲಿಯೋ ನಂಬರ್ಸ್ ಅನ್ನು ಹೊಂದಿರಬಹುದು ಒಂದೇ ಮ್ಯೂಚುವಲ್ ಫಂಡ್ ಹೌಸ್ನಲ್ಲಿ. ಫೋಲಿಯೋ ನಂಬರ್ ವಿಭಿನ್ನವಾಗಿರುತ್ತದೆ ಪ್ರತಿ ಇನ್ವೆಸ್ಟರ್ಗೆ. ಅದು ಅವರ ಇನ್ವೆಸ್ಟ್ಮೆಂಟ್ಸ್ ನ ಟ್ರ್ಯಾಕ್ ಅನ್ನು ಹೊಂದಿರುತ್ತದೆ. ಉದಾಹರಣೆಗೆ, ನೀವು ಎಷ್ಟು ಹಣವನ್ನ ಇನ್ವೆಸ್ಟ್ ಮಾಡಿದೀರಾ ಅಂತ ತಿಳ್ಕೋಬಹುದು. ನಿಮ್ಮ ಟ್ರಾನ್ಸಾಕ್ಷನ್ ಹಿಸ್ಟ್ರಿ, ಕಾಂಟ್ಯಾಕ್ಟ್ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್ ಹಾಗೂ ಇನ್ನೂ ಹೆಚ್ಚು. ಕೇವಲ ಫೋಲಿಯೋ ನಂಬರ್ ಯೂಸ್ ಮಾಡುವ ಮೂಲಕ. ಇದು ಬಹಳ ಸುಲಭವಾಗಿದೆ. ಹಾಗಾದ್ರೆ ಎಲ್ಲಿ ಸಿಗುತ್ತೆ? ಇದನ್ನು ನೀವು ಮ್ಯೂಚುವಲ್ ಫಂಡ್ ಹೌಸ್ ನಿಂದ ನಿಯಮಿತವಾಗಿ ಸಿಗುವ ಫಂಡ್ ಸ್ಟೇಟ್ಮೆಂಟ್ ನಿಂದ ಪಡೆಯಬಹುದು, ಅಥವಾ ವೆಬ್ಸೈಟ್ ನಿಂದ ಪಡೆಯಬಹುದು, ಅಥವಾ ಮ್ಯೂಚುವಲ್ ಫಂಡ್ ಹೌಸ್ ಆಪ್ ನಿಂದ ಪಡೆಯಬಹುದು, ಅಥವಾ ಅವರ ಕಸ್ಟಮರ್ ಕೇರ್ ನಿಂದ ಕೇವಲ ನಿಮ್ಮ ಡೀಟೇಲ್ಸ್ ಅಂದರೆ ನಿಮ್ಮ ಹೆಸರು, ಪ್ಯಾನ್, ಡೇಟ್ ಆಫ್ ಬರ್ತ್ ಮುಂತಾದವುಗಳನ್ನ ನೀಡಿ. ಹಾಗಾದ್ರೆ ತಡ ಯಾಕೆ? ಇಂತಹ ಹೆಚ್ಚಿನ ಮಾಹಿತಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿವೆ. ಯೋಜನೆಗೆ ಸಂಬಂಧಿಸಿದ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.